ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನರಸಿಂಹ ತುಂಬಾ ಬೇಜಾರು ಮಾಡ್ಕೊಂಡು, ಅಲ್ಲ ಏನು ಮಾಡೋಕ್ಕೋದ್ರು ಎಡವಟ್ಟೆ ಆಗ್ತಾ ಇದೆಯಲ್ಲ, ಅವ್ನು ಹೇಗೆ ಅನ್ಕೊಂಡ ನನ್ನ ಮಗಳು ಅವಳು ನನ್ನ ಸ್ವಂತ ಮಗಳು, ನಾನು ಇರಬೇಕಾದ್ರೆ ಅವ್ನು ಹೇಗೆ ನಾನೇ ಅಪ್ಪ ಅಂತ ಹೇಳ್ತಾನಲ್ಲ, ಛೇ ನಾನು ಏನು ಮಾಡಿದ್ರೆ ಎಲ್ಲ ಎಡವಟ್ಟಾಗುತ್ತೆ ಅಂತ ಬೈಕತ್ತಾ ಇರ್ತಾನೆ. ಆಗ ಮತ್ತೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ, ಇಷ್ಟೆಲ್ಲ ಆಗ್ತಿದೆಯಲ್ಲ, ಛೇ ಇದು ನನಗೆ ದೊಡ್ಡ ಅವಮಾನ, ನಾನಂತೂ ಆ ಮನೆಯವ್ರನ್ನ ಶಾರದನ್ನ ಸುಮ್ಮನೆ ಬಿಡಲ್ಲ, ದೀಪು ನನ್ನ ಕೈ ತಪ್ಪಿ ಹೋಗೋಕ್ಕೆ ನಾನಂತೂ ಬಿಡೋದೇ ಇಲ್ಲ ಅಂತ ಕೋಪ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಗರಗರನೆ ಸುತ್ತಾ ಇರ್ತಾನೆ. ಹಾಗೆ ಮತ್ತೆ ಟೆನ್ಷನ್ ಮಾಡ್ಕೊಂಡು ನರಸಿಂಹ ಹೇಳ್ಕೊತಾ ಇರ್ತಾನೆ, ನಾನು ಏನು ಮಾಡಿದ್ರೆ ನನ್ನ ಮಗಳನ್ನ ನಾನು ನನ್ನ ಕಡೆ ವಾಲ್ವಾಗಿ ಮಾಡ್ಬೋದು, ಹೇಗೆ ನಾನು ಪಡ್ಕೋಬೋದು, ಯಾವ ರೀತಿ ನಾನು ಐಡಿಯಾ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವರಮ್ಮ ಕಾಲ್ ಮಾಡ್ತಾ ಇರ್ತಾಳೆ. ಅವಾಗ ನೋಡಮ್ಮ, ನಾನು ತುಂಬ ಟೆನ್ಷನಲ್ಲಿದ್ದೀನಿ, ನೀನು ಕಾಲ್ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅನುಸೂಯ ಹೇಳ್ತಾ ಇರ್ತಾಳೆ, ಅಲ್ಲ ಕಣೋ, ನಾನು ಫೋನ್ ಮಾಡಿದರೆ ಯಾಕೋ ಇಷ್ಟೊಂಥರ ಬೈತಾ ಇರ್ತೀಯ, ಯಾವಾಗಲೂ ಬೈಯೋಕ್ಕೆ ನಿನಗೆ ಫೋನ್ ಮಾಡ್ತಿರ್ತೀನ, ಇವತ್ತು ಕುಬೇರನ ಕೇಳ್ಕೊಂಡು ಅವ್ನ ಫ್ರೆಂಡು ಮನೆಗೆ ಬಂದಿದ್ದ ಅಂತ ಹೇಳ್ತಾ ಇರ್ತಾಳೆ. ಯಾರಮ್ಮ ಅವರು ಗೊತ್ತಾಯ್ತಾ ಅಂದಾಗ, ಯಾರು ಎತ್ತಂತ ಸರಿಯಾಗಿ ಗೊತ್ತಾಗ್ಲಿಲ್ಲ ಕಣೋ, ಮನೇಲಿ ನಿಂದು ಮತ್ತೆ ಶಾರದಾ ಫೋಟೋ ಇತ್ತಲ್ಲ ಅದನ್ನ ಎಗರ್ಸ್ಕೊಂಡು ಹೋಗ್ಬಿಟ್ಟಾನೆ, ಶಾರದಾ ಬಗ್ಗೆ ತುಂಬಾ ವಿಚಾರಣೆ ಮಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ನಡೆದಿದ್ದ ವಿಷಯನೆಲ್ಲನೂ ಸಹ ಈ ಕಡೆ ನರಸಿಂಹನಿಗೆ ಹೇಳಿ ಅನುಸೂಯ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಪಾಲಾಕ್ಷ ಮನೇಲಿ ಪಾಲಾಕ್ಷ ತುಂಬಾ ಯೋಚನೆ ಮಾಡ್ಕೊಂಡು ನವೀನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಳ್ತಿರ್ಬೇಕಾದ್ರೆ ಅಲ್ಲಿ ದಿವ್ಯ ಬಂದು ಕೇಳ್ತಾ ಇರ್ತಾಳೆ, ಅಪ್ಪ ಅಣ್ಣನ ಯಾವಾಗಪ್ಪ ಬಿಡಿಸ್ಕೊ ಬರ್ತೀಯ, ಏನಾದರೂ ಐಡಿಯಾ ಮಾಡಿದ್ಯಾ ಅನ್ಬೇಕಾದ್ರೆ, ಏನಮ್ಮ ಮಾಡಲಿ, ನನಗೆ ಏನು ದಿಕ್ಕೇ ತೋಚ್ತಾ ಇಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ, ಅವನನ್ನ ಯಾವ ರೀತಿ ನಾನು ಬಿಡಿಸ್ಕೊ ಬರಲಿ, ಈ ಅಯೋಗ್ಯ ಒಂದೊಂದೆಲ್ಲ ಮಾಡೋದು, ಇವಾಗ ಏನಾದರೂ ಪೊಲೀಸ್ನವರು ಜ್ಯೋತಿಕಾ ಮನೆ ಹತ್ರ ಕರ್ಕೊಂಡು ಹೋದ್ರೆ ಏನು ಗತಿಯಮ್ಮ ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಅವಾಗ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಅದೇನೋ ಅಲ್ಪಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರು ಅಂತ ಹೇಳ್ತಾರಲ್ಲ, ಆ ರೀತಿ ನಾನು ತಿರ್ಕನ ಕನಸನ್ನ ಕಾಣ್ತಾ ಇದ್ದೆ, ಹೇಗೋ ನಮ್ಮೆಲ್ಲರ ಲೈಫು ಸರಿಯಾಗುತ್ತೆ ಅಂತ ಕನಸು ಕಾಣ್ತಿದ್ದೆ, ಆದರೆ ನನ್ನ ಮಗನೇ ಇವಾಗ ತಿರ್ಕನ ಕನಸು ಕಾಣೋ ಹಾಗೆ ಮಾಡಿಬಿಟ್ಟ, ಏನು ಮಾಡಲಿ, ಎಲ್ಲರ ಲೈಫು ಹಿಂಗೆ ಆಯ್ತಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ದಿವ್ಯಾ ಬೇಜಾರು ಮಾಡ್ಕೊಂಡು ಅಪ್ಪನ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ದಿವ್ಯಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಅಣ್ಣ ಸುಮ್ಮನಿದ್ರೆ ಏನಾಗ್ತಿತ್ತು ಅಪ್ಪ, ಸ್ವಲ್ಪ ನಮ್ಮ ಕೈಲಿ ದುಡ್ಡು ಬರೋವರೆಗೂ ಇದ್ದಿದ್ರೆ ಇರ್ಬೋದಿತ್ತಲ್ವಾ ಅಂದಾಗ, ಏನು ಮಾಡೋದಮ್ಮ, ತಲೆಯಲ್ಲಿ ಬುದ್ಧಿ ಇಲ್ಲ, ಬರೀ ದುರಹಂಕಾರನೇ ತುಂಬ್ಕೊಂಡಿದ್ದಾನೆ, ಅದಕ್ಕೆ ಈ ರೀತಿ ಆಯಿತು ಅಂತ ಬೈತಾ ಇರ್ತಾನೆ. ಮತ್ತೆ ಪಾಲಾಕ್ಷ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನಂತೆ, ಅವ್ರು ಅವಮಾನ ಮಾಡಿದ್ರಂತೆ, ಅದಕ್ಕೆ ಇವನು ಸೇಡ್ ತೀರಿಸ್ಕೊಂಡಂತೆ, ಹೋಗಿ ಆಕ್ಸಿಡೆಂಟ್ ಮಾಡಿಬಿಟ್ನಂತೆ, ದಿಮಾಕು ಅವನಿಗೆ ತುಂಬ ದಿಮಾಕ್ ಇರೋದಕ್ಕೆ ಇವತ್ತು ಎಲ್ಲರ ಮುಂದೆ ಈ ಥರ ಮರ್ಯಾದೆ ಕಳ್ಕೊಂಡು ಹೋಗ್ತಾ ಇರ್ತಾನೆ, ಜೊತೆಗೆ ನಮ್ಮ ಮರ್ಯಾದೆನೂ ಕಳೀತಾ ಇದ್ದಾನೆ ಅಂತ ಬೈತಾ ಇರ್ತಾನೆ. ಮತ್ತೆ ಪಾಲಾಕ್ಷ ಎದ್ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ಒಂದು ಕಡೆ ಅವಮಾನ, ಇನ್ನೊಂದು ಕಡೆ ಕೈಗೆ ಚುಪ್ ಕೊಡ್ತಾ ಇದ್ದಾನೆ, ಈ ರೀತಿ ಮಾಡಿದಾನಲ್ಲ, ನನ್ನ ಕೈಗೆ ಏನಾದ್ರು ಸಿಕ್ಕಿದ್ರೆ ಅವನನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಸಮಾಧಾನ ಮಾಡ್ಕೊಳ್ಳಿ ಅಪ್ಪ ಅಂತ ದಿವ್ಯಾ ಸಮಾಧಾನ ಮಾಡ್ತಾ ಹೇಳ್ತಾ ಇರ್ತಾಳೆ. ಅಣ್ಣ ಹಂಗಾರೆ ಪೊಲೀಸರಿಗೆ ಎಲ್ಲರ ವಿಷಯನೂ ಹೇಳಿರ್ತಾನೆ ಅಂತ ಅನ್ಕೋತೀಯಪ್ಪ ಅಂತ ಕೇಳ್ತಾ ಇರಬೇಕಾದ್ರೆ ಪಾಲಾಕ್ಷ ಹೌದು ಖಂಡಿತ ಹೇಳಿರ್ತಾನೆ ಅಂತ ಹೇಳಿದಾಗ ಅವ್ನ ಮಾತನ್ನ ಕೇಳಿ ಈ ಕಡೆ ದಿವ್ಯಾ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಮಾತಾಡ್ತಾ ಇರ್ತಾರೆ. ಅವಾಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಗ್ರಾನಿ ನನಗೆ ತುಂಬ ಭಯ ಆಗ್ತಿದೆ, ಆ ನವೀನ ಏನಾದರೂ ಪೊಲೀಸರು ಹೊಡೆಯೋ ಹೊಡೆತಕ್ಕೆ ಏನಾದರೂ ನನ್ನ ಹೆಸರು ಬಾಯ್ ಬಿಟ್ಬಿಟ್ರೆ ಖಂಡಿತ ನಾನು ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ, ಜೊತೆಗೆ ಆ ಸಣ್ಣ ಗುಡಿಸಲೇ ನಾನು ಅವ್ರ ಜೊತೆ ಇರಬೇಕಾಗುತ್ತೆ, ನನ್ನ ಕೈಲಂತಿದ್ದು ಸಾಧ್ಯ ಇಲ್ಲ, ಈ ಅವಮಾನ ತಡೆಯೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾತನು ಸಹ ತುಂಬ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನನಗೂ ಅದೇ ಭಯ ಆಗ್ತಿದೆ ಗೋಲ್ಡಿ, ಇಷ್ಟು ವರ್ಷ ನಾನು ಕಟ್ಟಿದ್ದ ವಿಧಾನಸೌಧ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ನನಗೂ ತುಂಬ ಭಯ ಆಗ್ತಿದೆ, ಎಲ್ಲಿ ಕಳ್ಚೋಗುತ್ತೋ ಅಂತ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ವೈಕುಂಠ ಬಂದೇ ಬಿಡ್ತಾನೆ. ಅವನು ಹೇಳ್ತಾ ಇರ್ತಾನೆ, ಬರೀ ಕನಸಿನ ಸೌಧ ಅಲ್ಲ ಕಣ್ರಿ ಅವ್ವಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಪಾರಿಜಾತ ಜ್ಯೋತಿಕಾ ಅವನನ್ನ ನೋಡ್ತಾ ಇರ್ತಾರೆ. ವೈಕುಂಠ ಅವ್ರ ಹತ್ರ ಬಂದಾಗ ಈ ಕಡೆ ಜ್ಯೋತಿಕಾ ದುರ್ಗುಟ್ಕೊಂಡು ಕೋಪ ಮಾಡ್ಕೊಂಡು ಅವನನ್ನ ನೋಡ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾನೆ, ಬರೀ ಕನಸಿನ ಸೌಧ ಅಷ್ಟೇ ಅಲ್ಲ, ನೀವು ಈ ಮನೇಲಿ ಮುಖೋಡ ಹಾಕೊಂಡು ಜೀವನ ಮಾಡ್ತಿದ್ದಾರಲ್ಲ, ಮುಖನೂ ಸಹ ಕಳಚಿ ಬೀಳುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಜ್ಯೋತಿಕಾ ಶಾಕ್ ಆಗಿ ಮತ್ತೆ ಅವನ ಮುಖನ ನೋಡ್ತಾ ನಿಂತ್ಕೊಬಿಡ್ತಾರೆ. ಆಗ ತುಂಬಾ ಕೋಪ ಮಾಡ್ಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ, ಅಲ್ಲ ಯಾಕೋ ಬಂದ ಈ ಮನೆ ಕಡೆ, ಬರಬೇಡ ಅಂತ ಹೇಳಿದೆ ತಾನೆ, ಆದ್ರೂ ಬರ್ತಾ ಇದೆಯಲ್ಲ, ಎಲ್ಲೋಗುತ್ತೆ ನಿಂದು ಹಾಯ್ಕೊಂಡು ತಿನ್ನೋ ಬುದ್ಧಿ ಅಂತ ಬೈತಾ ಇದ್ರೆ ಈ ಕಡೆ ಜ್ಯೋತಿಕನು ಹೇಳ್ತಾ ಇರ್ತಾಳೆ, ಯಾವ ಅಧಿಕಾರದ ಮೇಲೆ ಮತ್ತೆ ನಿನ್ನ ಮನೆ ಕಡೆ ಬಂದಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ವೈಕುಂಠ ಅವರಿಬ್ರು ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ನಿಂತ್ಕೊಬಿಡ್ತಾನೆ. ಜ್ಯೋತಿಕಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಮತ್ತೆ ತಲೆ ಹಾಕ್ಬೇಡ ಅಂದು ಹಾಕಿದೆಯಲ್ಲ, ತಲೆ ಹಾಕಿದೆಯಲ್ಲ ನೀನು, ನಿನಗೆ ಏನು ಹೇಳ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಚಪ್ಪಾಳೆ ಹಾಕೊಂಡು ವೈಕುಂಠ ಹೇಳ್ತಾ ಇರ್ತಾನೆ, ನಾನಂತೂ ಬೇಡ್ಕೊಂಡು ತಿಂತೀನಿ, ಆದರೆ ನೀವು ಕಿತ್ಕೊಂಡೇ ತಿಂತೀರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತನಿಗೆ ತುಂಬ ಶೇಮ್ ಔಟ್ ಆಗ್ತಾ ಇರುತ್ತೆ. ಆಗ ಮತ್ತೆ ನಗಾಡ್ಕೊಂಡು ವೈಕುಂಠ ಹೇಳ್ತಾ ಇರ್ತಾನೆ, ಈ ಮನೇಲಿ ನಿಮಗೆ ಯಾವ ಅಧಿಕಾರ ಇದೆ ಅಂತ ನೀವು ಇದ್ದೀರಾ, ಹಾಗೆ ಮೇಡಮ್ ಅವರೇ ನೀವು ಈ ಮನೆ ಮಗಳೇನಲ್ಲ, ಆದರೂ ಯಾಕಿದ್ದೀರಾ ಅಂತ ಕೇಳಿದಾಗ ಜ್ಯೋತಿಕಾ ಶಾಕ್ ಆಗಿ ದಪ್ಪ ಬಿಟ್ಕೊಂಡು ಹಾಗೆ ವೈಕುಂಠನ ಗುರಾಯಿಸ್ತಾ ಇರ್ತಾಳೆ. ಆಗ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಈ ಥರ ಎಲ್ಲ ಮಾತಾಡಿದ್ರೆ ನೋಡು ತೆಗೆದು ಕೆನ್ನೆಗೆರಡು ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಿನ್ನಂತ ಮೋಸಗಾರನು ನಂಬಿಕೆ ದ್ರೋಹ ಇರೋರು ಬಂದು ನಿಜ ಹೇಳಿದ್ರು ಸಹ ಈ ಮನೇಲೆಲ್ಲ ನಂಬ್ತಾರೆ ಅಂತ ಅನ್ಕೊಂಡಿದೀಯ ಅಂತ ಕೇಳ್ತಿರ್ಬೇಕಾದ್ರೆ
ವೈಕುಂಠ ಹಾಗೆ ಸ್ಮೈಲ್ ಮಾಡ್ತಿರ್ತಾನೆ. ಮತ್ತೆ ಬೈತಾ ಇರ್ತಾರೆ ಜ್ಯೋತಿಕಾ, ನೀನು ಹಾಳಾದ ಮುಖನ ಈ ಮನೆಯವ್ರಿಗೆಲ್ಲ ತೋರಿಸ್ಬೇಡ, ಎಲ್ಲಾದರೂ ಹಾಳಾಗೋಗು, ನಿನ್ನಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಕರೆ ಜ್ಯೋತಿವ್ವ, ನಿನ್ನ ಮಾತು ಕರೆ ಇದೆ. ಇಷ್ಟು ದಿನ ಚಲೋಗಿದ್ದ ನಿನ್ನ ದಿನಗಳೆಲ್ಲವೂ ಸಹ ಇವಾಗ ಗ್ರಹಚಾರ ಕೆಟ್ಟಿರೋ ರೀತಿ ಆಗಿದೆ. ಇನ್ಮೇಲಿದೆ ನಿಮಗೆ ಗ್ರಹಚಾರ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಸರಿ ನನ್ನ ಮಾತನ್ನ ಯಾರು ನಂಬಲ್ಲ, ಆದರೆ ನಂಬದಿರೋ ಹೀಗೆ ಮಾಡಿರೋದಕ್ಕೆ ಕಾರಣ ಯಾರು, ನೀವೇ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಕೋಪ ಮಾಡ್ಕೊಂಡು ವೈಕುಂಠನ ಗುರಾಯಿಸ್ತಾ ಇರ್ತಾಳೆ. ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಇದನ್ನೆಲ್ಲ ಬಿಟ್ಬಿಡಿ ಒಂದ್ ಕಡೆ, ಆದರೆ ಇವಾಗ ಒಂದು ವಿಷಯ ಹೇಳ್ತೀನಿ, ಈ ಮನೆ ನಿಜವಾದ ಮಗಳು ಯಾರು ಅನ್ನೋದನ್ನ ನಾನು ಕಂಡಿಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಪಾರಿಜಾತ ಮತ್ತೆ ಜ್ಯೋತಿಕಾ ಶಾಕ್ ಆಗಿ ಅವನನ್ನ ನೋಡ್ತಾ ಇರ್ತಾರೆ. ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಇವಾಗ ಈ ಸತ್ಯನ ನಾನು ಮನೆ ಒಳಗಡೆ ಹೋಗಿ ಹೇಳ್ತೀನಿ, ಅದ್ ಹೆಂಗ್ ತಡಿತೀರಾ, ತಡಿರ್ಲ ನೋಡೋಣ ಅಂತ ಅಂದ್ಬಿಟ್ಟು ಗೇಟ್ ತಕೊಂಡು ಒಳಗಡೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದ್ ಕಡೆ ವೈಕುಂಠ ಸತ್ಯ ಹೇಳಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಜ್ಯೋತಿಕಾ ಮತ್ತೆ ಪಾರಿಜಾತ ಇಬ್ರು ತುಂಬಾ ಕೋಪ ಮಾಡ್ಕೊಂಡು ಅವನಿಂದನೇ ಫಾಲೋ ಮಾಡ್ಕೊಂಡು ಒಳಗಡೆ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಶಾರದಾ ಮನೆಯವ್ರಿಗೆಲ್ಲರಿಗೂ ಸಹ ಕಾಫಿ ಕೊಟ್ಮೇಲೆ ಕಾಫಿ ಗ್ಲಾಸ್ನ ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮನೆಯವರೆಲ್ಲರೂ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ವೈಕುಂಠ ಒಳಗಡೆ ನುಗ್ಗೆ ಬಿಡ್ತಾನೆ. ಅವಾಗ ಮುರಳಿ ಹೇಳ್ತಾ ಇರ್ತಾನೆ, ಏಯ್ ನಿಂತ್ಕೊಳ್ಳೋ, ಏನೋ ಗೂಳಿ ತರ ನುಗ್ತಾ ಇದೆಯಲ್ಲ, ನೀನು ಯಾಕೋ ಮನೆಗೆ ಬಂದೆ ಅಂತ ಕೇಳ್ತಾ ಇರ್ಬೇಕಾದ್ರೆ ವಿಮಲನು ಸಹ ಬಾಯಿಗೆ ಬಂದಾಗ ಬೈತಾ ಇರ್ತಾಳೆ. ಜೈಲಲ್ಲಿ ಇರ್ಬೇಕಾದ್ರೆ ಇಲ್ಲಿಗೆ ಬಂದೆ ಗೊತ್ತಾಗಲ್ವಾ, ಗೂಳಿ ತರ ನುಗ್ತಿದೆಯಲ್ಲ, ಕೇಳ್ಕೊಂಡು ಬರ್ಬೇಕಲ್ವಾ ಅಂತ ಬೈತಿರ್ಬೇಕಾದ್ರೆ ದಶರಥನು ಸಹ ಹೇಳ್ತಾ ಇರ್ತಾನೆ, ನೀನ್ ಯಾಕೋ ನಮ್ಮನೆಗೆ ಬಂದೆ, ನಮ್ಮನೆ ಸಂಬಂಧನ ನೀನು ಯಾವತ್ತೋ ಕಳ್ಕೊಂಡಿದ್ಯಾ, ನಡೆಯೋ ಆಚೆ ಇಲ್ಲ, ಸೆಕ್ಯೂರಿಟಿ ಕರಿತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಣ್ಣೀರ್ ಹಾಕೊಂಡು ವೈಕುಂಠ ಹೇಳ್ತಾ ಇರ್ತಾನೆ, ಆಯ್ತು ಬೈರಿ, ಎಲ್ಲರೂ ಮನೆಯವರೆಲ್ಲರೂ ನನ್ನ ಬೈದ್ ಬಿಡ್ರಿ, ಬೈರಿ, ನೀವು ಏನು ಬೇಕಾದರೂ ಬೈದ್ರು ನಾನು ಅನಿಸ್ಕೊತೀನಿ, ಹಾಗೆ ಯಾವ ಶಿಕ್ಷೆ ಕೊಟ್ಟರು ಸಹ ನಾನು ಅನುಭವಿಸ್ತೀನಿ, ಯಾಕೆಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸುಮಿತ್ರಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿನ್ನಂಥವನ್ನ ಬೈದ್ರೆ ನಮಗೆ ಪಾಪ ಸುತ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸುಮಿತ್ರಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಈ ಮನೇಲಿ ಜಾಗ ಇಲ್ಲ ಅಂತ ಅವತ್ತೇ ನಿನಗೆ ಹೇಳಿದ್ದೀನಿ, ಆದರೂ ಸಹ ಯಾಕೆ ಬಂದಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ, ಅವರೇ ಪ್ಲೀಸ್ ಏನು ಬೇಕಾದರೂ ಬೈರಿ, ಆದರೆ ಒಂದೇ ಒಂದು ಅವಕಾಶ ಮಾಡಿಕೊಡಿ, ನಾನೇನೋ ಸತ್ಯನ ನಿಮಗೆ ಹೇಳ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ತಾತ ಶಿವನಾರಾಯಣ ಸಹ ಹೇಳ್ತಾ ಇರ್ತಾರೆ, ಏನು ಹೇಳಬೇಕು ಅಂತ ಅಂತಿದ್ಯಾ ನೀನು, ಇನ್ನು ನೀನು ಏನು ಕೇಳಬೇಕು ಅಂತ ಅನ್ಕೊಂಡು ಬಂದಿದ್ಯಾ, ನೀನೊಬ್ಬ ದೊಡ್ಡ ಕೊಲೆಗಾರ, ಇಂಥವನ್ನ ನಾವು ಮನೇಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ, ದಯವಿಟ್ಟು ಹೊರಗಡೆ ಹೋಗು, ಇಲ್ಲ ಅಂತಂದರೆ ಸೆಕ್ಯೂರಿಟಿ ಕಳಿತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಅಪ್ಪರ, ನಾನು ಇಲ್ಲಿ ಉಳಿಯೋಕ್ಕೆ ಅಂತ ಬಂದಿಲ್ಲ, ನನ್ನ ಮಾತನ್ನ ಕೇಳಿ ಅಂತ ಹೇಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಓಡ್ ಬಂದು ಪಾರಿಜಾತ ಹಾಗೆ ಜ್ಯೋತಿಕಾ ಅವರು ಎಲ್ಲರ ಮುಂದೆ ನಿಂತ್ಕೊಬಿಡ್ತಾರೆ. ವೈಕುಂಠ ಎಲ್ಲರ ಹತ್ರ ಕೈ ಮುಗಿದು ಬೇಡ್ತಾ ಇರ್ತಾನೆ, ನನ್ನಿಂದ ನಿಮಗೆ ತುಂಬ ಬೇಜಾರಾಗಿದೆ, ನಾನು ತುಂಬ ಕೆಟ್ಟ ಕೆಲಸ ಮಾಡಿದ್ದೀನಿ, ಅದಕ್ಕೆ ನಾನು ತುಂಬ ಪಶ್ಚಾತ್ತಾಪನೂ ಸಹ ಪಟ್ಟಿದ್ದೀನಿ, ಆದರೆ ನಿಮಗೆಲ್ಲರಿಗೂ ನಾನು ಒಂದು ಸತ್ಯನ ಹೇಳ್ಬೇಕು ಅಂತ ಅಂತಿರ್ಬೇಕಾದ್ರೆ ಮನೆಯವರೆಲ್ಲರೂ ಶಾಕ್ ಆಗಿ ಅವ್ನ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ವೈಕುಂಠ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾನೆ, ನಾನು ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ, ಅದನ್ನ ನಾನು ಅನುಭವಿಸ್ತೀನಿ, ಆದರೆ ನಾನೊಂದು ನಿಜನ ಹೇಳ್ತೀನಿ, ಅವಾಗ ನನಗೆ ಪಶ್ಚಾತ್ತಾಪದಿಂದಲಾದ್ರೂ ಮುಕ್ತಿ ಸಿಗ್ಲಿ ಅಂತ ಬೇಡ್ತಾ ಇರ್ತಾನೆ. ಆಗ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ಏನ್ ನಾಟಕ ಮಾಡ್ತಾ ಇದೆಯಾ, ಮರ್ಯಾದಿಂದ ಹೊರಗಡೆ ಹೋದ್ರೆ ಸರಿ, ಉಳ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ಯಾ ಅಂದಾಗ, ಸರಿಯಾಗಿ ಹೇಳಿದ್ರೆ ನೀವು ಈ ಮನೆಗೆ ಹೊಸಲು ತುರ್ನ ಯೋಗ್ಯತೆ ಇಲ್ಲ, ಮತ್ತೆ ಬಂದಿದ್ದಾನೆ ಅಂತ ಪಾರಿಜಾತ ಹೇಳ್ತಾ ಇರ್ಬೇಕಾದ್ರೆ ಗುರಾಯಿಸ್ಕೊಂಡು ವೈಕುಂಠ ಅವಳನ್ನ ನೋಡ್ತಾ ಇರ್ತಾನೆ. ಮತ್ತೆ ಇನ್ನೊಂದ್ ಕಡೆ ಪಾರಿಜಾತ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ, ಈ ಮನೆ ಕಡೆ ಬರಬೇಡ ಅಂತ ಅಂದ್ರು ಮತ್ತೆ ಬಂದಿದ್ಯಾ ಅಲ್ವಾ ನೀನು, ಮೊದಲೇ ಸುಮಿತ್ರನಿಗೆ ಹುಷಾರಿಲ್ಲ, ನಿನ್ನ ನೋಡಿದ್ರೆ ತುಂಬ ಬೇಜಾರು ಮಾಡ್ಕೋತಾಳೆ, ಮನೆಯಿಂದ ಹೋಗೋ ಆಚೆ ಅಂತ ಹೇಳ್ತಾ ಇರ್ತಾಳೆ, ಆದರೂ ಸಹ ಗುರಾಯಿಸ್ಕೊಂಡು ಅವಳನ್ನೇ ನೋಡ್ತಾ ಇರ್ತಾಳೆ. ಇಲ್ಲ ಅಂತಂದರೆ ನೀನೇನಾದ್ರು ಹೋಗಲ್ಲ ಅಂತಂದರೆ ನಾನೇ ಕತ್ತಿಡ್ದು ಆಚೆ ದಪ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ವೈಕುಂಠ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಅವಾಗ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ, ವೈಕುಂಠ ನೀನು ನಿಮ್ಮ ಅಕ್ಕನ ಜೊತೆ ಬಂದಾಗ ಈ ಮನೆಯಲ್ಲಿ ಸದಸ್ಯನೊಬ್ಬ ನೀನು ಅಂತ ನಾನು ಅನ್ಕೊಂಡಿದ್ದೆ, ಹಾಗೆ ಏನೋ ಜವಾಬ್ದಾರಿ ಇಲ್ಲದ ಹುಡುಗ ಕಲ್ತ್ಕೋತಾನೆ ಅಂತ ಅನ್ಕೊಂಡೆ, ಆದರೆ ನೀನು ಸುಮಿತ್ರನೇ ಕೊಲ್ಲಕ್ಕೆ ಅಂತ ಬಂದೆಲ್ಲ, ಅವಾಗ ನಿನ್ನ ಮೇಲೆ ಕೊಂಚಿತ್ತು ನನಗೆ ಸ್ವಲ್ಪ ಪ್ರೀತಿ ಇತ್ತು, ಅದನ್ನು ಸಹ ನೀನು ಹಾಳು ಮಾಡ್ಕೊಂಡೆ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ಇದೇ ಅವಕಾಶ ಸಿಕ್ಕಿದ್ದು ಚಾನ್ಸ್ ಅಂತ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಥೂ ನಿನಗೆ ನಾಚಿಕೆ ಆಗಲ್ವಾ, ಮತ್ತೆ ಬಂದಿದೆಯಲ್ಲ, ನನ್ನ ಸಂಬಂಧ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಕೋತಿದ್ನಲ್ಲೋ, ಮತ್ತೆ ಯಾಕೋ ಇಂಥ ಕೆಲಸ ಮಾಡಿದೆ ಅಂತ ಬೈತಾ ಇರ್ತಾಳೆ. ಆಗ ಮತ್ತೆ ತಾತ ಶಿವನಾರಾಯಣ ಅವರು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಅಲ್ಲ ನಮ್ಮನೇಲಿ ಇದ್ದು ನಮಗೆ ನೀನು ಈ ಥರ ನಂಬಿಕೆ ದ್ರೋಹ ಮಾಡ್ದಲ್ಲ, ಹಾಗಾದರೆ ಏನೋ ಹೇಳ್ಬೇಕು ಅಂತ ಬಂದಿದೆಯಲ್ಲ, ಅದೇನು ಅಂತ ಹೇಳು, ನನಗೆ ಯಾಕೋ ಅನುಮಾನ ಶುರುವಾಗಿದೆ, ನೀನು ನಮ್ಮನೇಲೇ ಇದ್ದು ನಿನ್ನಿಂದ ಯಾರೋ ಆಟ ಆಡಿಸ್ತಿದ್ದಾರೆ ಅಂತ ಅನುಮಾನ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಮತ್ತು ಜ್ಯೋತಿಕಾ ಶಾಕ್ ಆಗಿ ತಾತನ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ, ಅದೇನು ಹೇಳ್ತಿ ಹೇಳು, ಅದೆಷ್ಟೊತ್ತಕ್ಕೆ ಹೇಳ್ತಿ ಹೇಳು, ನಾನು ಕೇಳಕ್ಕೆ ರೆಡಿ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೇನು ವೈಕುಂಠ ಹೇಳಬೇಕು ಅಷ್ಟೊತ್ತರಲ್ಲಿ ಪಾರಿಜಾತ ಇವ್ನ ಮಾತೆಲ್ಲ ಕೇಳಬೇಡಿ ಇಂದಾಗ ಬಾಯಿ ಮುಚ್ಕೊಂಡು ನಿಂತ್ಕೊಂತ ಬೈತಾ ಇರ್ತಾನೆ. ಮತ್ತೆ ಈ ಕಡೆ ಜ್ಯೋತಿಕನು ಹೇಳ್ತಾ ಇರ್ತಾಳೆ, ತಾತ ಇವಳ ಮಾತೆಲ್ಲ ಕೇಳಬೇಡಿ, ಇವ್ನು ಹೇಳೋದೆಲ್ಲ ಸುಳ್ಳು ಅಂತ ಅನ್ಬೇಕಾದ್ರೆ ಎಲ್ಲರ ನೆಮ್ಮದಿನೂ ಹಾಳು ಮಾಡ್ತೇನೆ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾರೆ, ಜೋ ಒಂದು ನಿಮಿಷ ಸುಮ್ಮನೆ ಇರ್ತೀಯ ಅಂತ ಹೇಳ್ತಾ ಇರ್ತಾರೆ. ಆಗ ವೈಕುಂಠ ಹೇಳ್ತಾ ಇರ್ತಾನೆ, ದಶರಥ ಸರ, ನಾನು ಹೇಳ್ತಾ ಇರೋದು ಕತೆ, ಈ ಕತೆನ ನೀವು ಕೇಳಿದ್ರೆ ಎಲ್ಲರೂ ಬೆಚ್ಚಿ ಬೀಳ್ತೀರಾ ಅಂತ ಹೇಳಿದಾಗ ಶಾಕ್ ಆಗಿ ಅವ್ನ ಮುಖನ ನೋಡ್ತಾ ಇರ್ತಾರೆ. ಇದು 26 ವರ್ಷದ ಕತೆ ರೀ, ಇದನ್ನ ನಾನೇನಾದರೂ ಹೇಳಿದ್ರೆ ಈ ಮೋಸದ ಇದರಿಂದ ನೀವು ತುಂಬಾ ಬೇಜಾರು ಮಾಡ್ಕೋತೀರಾ ಅಂತ ಹೇಳ್ತಾ ಇರ್ತಾನೆ.
ಹಾಗೆ ಅವ್ನ ಮಾತನ್ನ ಕೇಳ್ಕೊಂಡು ಇಲ್ಲಿ ಜ್ಯೋತಿಕಾ ಮತ್ತು ಪಾರಿಜಾತನಿಗೆ ತುಂಬ ಬೆವರು ಉಳಿತಾ ಇರುತ್ತೆ. ಆದರೆ ಈ ಕಡೆ ಮನೆಯವರೆಲ್ಲರೂ ಶಾಕ್ ಆಗಿ ವೈಕುಂಠ ಮುಖನ ನೋಡ್ತಾ ಇರಬೇಕಾದ್ರೆ ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಈ ಅವ್ವಾರಿದ್ದಾರಲ್ಲ ಇವರು ನನ್ನನ್ನು ಬಳಸ್ಕೊಂಡು ಕಂಪ್ನಿ ದುಡ್ಡನ್ನ ಚೆನ್ನಾಗಿ ನುಂಗಿದ್ದಾರೆ ಕಣ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಶಿವನಾರಾಯಣ ಅವರು ಅವಳನ್ನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಇವರು ಎಲ್ಲವ ದುಡ್ಡು ನುಂಗಿ ನನ್ನ ಹೆಸರು ಮಾತ್ರ ಹೇಳಿದ್ರು ಸಿದ್ದು ಸರ್, ಕಂಪ್ನಿಯಲ್ಲಿ ಏನಾದ್ರು ಲಾಸ್ ಆಗಿದ್ರೆ ಆ ದುಡ್ಡನ್ನೆಲ್ಲ ನುಂಗಿರೋದು ಇವರೇ ದೊಡ್ಡ ಕಳ್ಳಿ ಅಂತ ಹೇಳಿದಾಗ ಮನೆಯವರೆಲ್ಲರೂ ಶಾಕ್ ಆಗಿ ಪಾರಿಜಾತನ ನೋಡ್ತಾ ಇರ್ತಾರೆ. ಆಗ ಮತ್ತೆ ಸುಮಿತ್ರನ ಹತ್ರ ಬಂದು ಹೇಳ್ತಾ ಇರ್ತಾನೆ, ಸುಮಿತ್ರವ ನಿಮ್ಮನ್ನ ಕಿಡ್ನಾಪ್ ಮಾಡಿಸ್ಬೇಕು ಅನ್ನೋ ಪ್ಲಾನ್ ಹಾಕಿದ್ದು ನಾನೇ ಕಣ್ರಿ. ಆಮೇಲೆ ಮತ್ತೆ ಶಾರದವನ್ನ ಅವಳ ಮಗಳನ್ನ ಓಡಿಸ್ಬೇಕು ಅಂತಲೂ ಸಹ ಪ್ಲಾನ್ ಹಾಕಿದ್ದು ನಾನೇ. ಹಾಗೆ ಸತ್ಯಭಾಮನ ಜೊತೆ ಕೈ ಜೋಡಿಸಿ ಇವ್ರನ್ನ ವಿದೇಶಕ್ಕೆ ಮಾರಬೇಕು ಅಂತ ಅನ್ಕೊಂಡಿದ್ದು ನಾನಾರಿ ಅಂತ ಹೇಳ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರು ಕೋಪ ಮಾಡ್ಕೊಂಡು ಹಾಗೆ ಅವನ ಮುಖನ ನೋಡ್ತಾ ಇರ್ತಾರೆ. ಆದರೆ ಈ ತಪ್ಪನಲ್ಲಿ ನಾನು ಒಬ್ಬನೇ ಮಾಡಿಲ್ಲ, ನನ್ನ ಬೆನ್ನಿಂದ ಇದ್ದಾರೆ, ಅವ್ರಿರೋರು ಬೇರೆ ಯಾರೂ ಅಲ್ಲ ಈ ಅವ್ವಾರ ಅಂತ ಪಾರಿಜಾತ ಕೈಗೆ ಕೈ ಕಡೆ ಮಾಡಿ ತೋರಿಸ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಹಾಗೆ ಪಾರಿಜಾತನ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಇನ್ನೆಲ್ಲಿ ತನ್ನ ಸತ್ಯ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಇಷ್ಟು ವರ್ಷ ನೀನು ನಮ್ಮ ನೆಂಟರು ಅಂತ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಾನು ಸಾಕಿದ್ನಲ್ಲ, ಇವಾಗ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ವೈಕುಂಠನು ಸಹ ಸಿಕ್ಕಾಬಟ್ಟೆ ಕೂಗಾಡ್ತಾ ಇರ್ತಾನೆ, ಹೌದು ರೀ ನೀವು ಛಲ ನೋಡ್ಕೊಂಡ್ರಿ, ಆದರೆ ಎಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೋಡ್ಕೊಂಡ್ರಿ, ಕೊನೆಗೆ ನನಗೆ ಕೈಗೆ ಬೇಡಿ ಹಾಕಿ ಕಳ್ಸಿದ್ರಿ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ. ವೈಕುಂಠ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನಿಮ್ಮನ್ನ ನಂಬಿದ್ಕೆ ಒಳ್ಳೆಯ ಸವಾಸನೆ ನನಗೆ ಸಿಕ್ತು, ಒಳ್ಳೆ ಮರ್ಯಾದೆನೇ ಸಿಕ್ತು. ಜೈಲಲ್ಲಿ ಇದ್ಬೇಕಾದ್ರೆ ಒಂದಿನಾದ್ರೂ ನೀವು ಬಂದು ನನ್ನ ಕಷ್ಟ ಸುಖನ ವಿಚಾರಿಸಿದ್ರ, ಎಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಬಳಸ್ಕೊಂಡ್ರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ವೈಕುಂಠ ಹೇಳ್ತಾ ಇರ್ತಾನೆ, ನಾನು ಹೊಸದಾಗ ಟೀ ಮತ್ತೆ ಬನ್ನ ಕತ್ಕೊಂಡು ತಿಂತಾ ಇದ್ದೆ, ಅವಾಗ ಎಲ್ಲರೂ ನಾಯಿ ಹೊಡೆದಂಗೆ ಹೊಡೆದ್ರು, ಆದರೆ ದೇವತೆಯಾಗಿ ಬಂದು ಈಕೆ ನನ್ನನ್ನು ಕಾಪಾಡ್ಬಿಟ್ಲು ಶಾರದವ್ವ ಅಂತ ಹೇಳ್ತಾವ ಕಾಲಿಡ್ಕೊಳ್ಳೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಆಶ್ಚರ್ಯದಿಂದ ಶಾಕ್ ಆಗಿ ವೈಕುಂಠನ ನೋಡ್ತಾ ಇರ್ತಾರೆ. ಶಾರದಾ ಹತ್ರ ಕಾಲಿಡ್ಕೊಂಡು ಕೂತ್ಕೊಂಡು ಕಣ್ಣೀರು ಹಾಕೊಂಡು ಬೇಡ್ತಾ ಇರ್ತಾನೆ, ಹಸ್ದಾಗ ಅನ್ನ ಕೊಟ್ಲು, ಖರ್ಚಿಗೆ ಕಾಸು ಕೊಟ್ಲು, ಚೆನ್ನಾಗಿ ನೋಡ್ಕೋ ಜೀವನನ ಅಂತ ಹೇಳಿದ್ಲು ಈಕೆ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಆಶ್ಚರ್ಯವಾಗಿ ಅವನನ್ನ ನೋಡ್ತಾ ಇರ್ತಾರೆ. ಇಂಥ ತಾಯಿಗೆ ನಾನು ಕೋಟಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕೋಪ ಮಾಡ್ಕೊಂಡು ಪಾರಿಜಾತನ ಹತ್ರ ಬಂದ್ಬಿಟ್ಟು, ನೀವೇನು ಮಾಡಿದ್ರಿ, ನನಗೆ ಶಿಕ್ಷೆ ಆಗೋ ರೀತಿ ಮಾಡಿದ್ರಿ, ನಿಮಗೆ ನಾನು ಶಿಕ್ಷೆ ಕೊಡಿಸ್ಲಿಲ್ಲ ಅಂತಂದರೆ ಆ ಪರಮಾತ್ಮನೂ ಸಹ ಮೆಚ್ಚಲ್ಲ, ನೀವು ಮಾಡಿರೋ ಕರ್ಮಕಾಂಡಗಳು ಒಂದ ಎರಡ ಅಂತ ಕೂಗಾಡ್ತಾ ಇರ್ತಾನೆ. ಬಂಡವಾಳ ಎಲ್ಲನೂ ಸಹ ನಾನು ಬಯಲು ಮಾಡ್ತೀನಿ, ಒಬ್ಬೊಬ್ಬರಿಗೂ ಒಂದೊಂದು ಸತ್ಯನ ಹೇಳ್ತೀನಿ ಅಂತ ಅನ್ಬೇಕಾದ್ರೆ ಪಾರಿಜಾತ ಕೋಪ ಮಾಡ್ಕೊಂಡು ಕೈ ತೋರಿಸ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ವೈಕುಂಠ ನೀನು ಗೆರೆನ ದಾಟ್ತಾ ಇದೆಯಾ ಅನ್ಬೇಕಾದ್ರೆ ಹೌದು ಇಷ್ಟು ದಿನ ಗೆರೆ ದಾಟಿದ್ದೆ, ಆದರೆ ಇವಾಗ ಸರಿಯಾದ ಗೆರೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಪ್ರತಿಯೊಂದು ವಿಷಯನೂ ಸಹ ಎಲ್ಲರ ಮುಂದೆ ಹೋಗಿ ಬೇಡಿ ಕಾಲಿಟ್ಕೊಂಡು ಎಲ್ಲರಿಗೂ ಹೇಳ್ಬಿಟ್ಟು ಇಲ್ಲಿ ನಡೆಯೋ ಪ್ರತಿಯೊಂದು ಅಪರಾಧಗಳು ಸಹ ಜ್ಯೋತಿವನಿಗೆ ಗೊತ್ತಿದೆ ಅಂತ ಅಂದಾಗ ಶಾಕ್ ಆಗಿ ದಶರಥ ಮತ್ತು ಸುಮಿತ್ರಾ ಅವಳ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಶಾರದಾ, ಸಿತ್ತು, ಮುರಳಿ, ವಿಮಲ ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಇವರಿಬ್ರು ಸೇರ್ಕೊಂಡು ನಿಮಗೆ ಮೋಸ ಮಾಡೋಕೆ ಹತ್ತಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಕೋಪ ಮಾಡ್ಕೊಂಡು ಕೆನ್ನೆಗೆ ಹೊಡೆದೇ ಬಿಡ್ತಾನೆ. ಹಾಗೆ ಮತ್ತೆ ತಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಈ ಮನೆಯ ಬೆಳಕು ಅವಳ ಬಗ್ಗೆ ನೀನೇನಾದರೂ ಒಂದೇ ಒಂದು ಕೆಟ್ಟದಾಗಿ ಮಾತಾಡಿದ್ರೆ ನಿನ್ನನ್ನು ಅಡ್ಡಡ್ಡ ಸೀಳ್ ಬಿಡ್ತೀನಿ ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ನಿಮ್ಮನ್ನ ನಂಬಿಸಿ ಮೋಸ ಮಾಡ್ತಿದ್ದಾರೆ ಈ ಜ್ಯೋತಿವ ಅಂದಾಗ ಜ್ಯೋತಿಕನು ಸಹ ಕೆನ್ನೆಗೆ ಹೊಡೆದಾಗ ಮನೆಯವರೆಲ್ಲರೂ ಶಾಕ್ ಆಗಿಬಿಡ್ತಾರೆ. ಈ ಕಡೆ ಜ್ಯೋತಿಕಾ ಹೊಡೆದು ನಾಟಕ ಮಾಡ್ತಾ ಇರ್ತಾಳೆ, ನಾನೇನೋ ನಮ್ಮ ಮನೆಯವ್ರಿಗೆ ಮೋಸ ಮಾಡ್ತಾ ಇದ್ದೀನಿ, ನಿನಗೆ ನನ್ನ ಮೇಲೆ ಕೋಪ ಇದ್ದರೆ ನನಗೆ ಹೊಡೆದು ಬಿಡು, ಆದರೆ ನಮ್ಮ ಮನೆಯವ್ರ ಮೇಲೆ ನನ್ನನ್ನು ಎತ್ತಿ ಕಟ್ಟಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ಮತ್ತೆ ವೈಕುಂಠಗೆ ಕೈ ಮುಗಿದು ಹೇಳ್ತಾ ಇರ್ತಾಳೆ, ನಿಮ್ಮ ಯಾವುದೋ ದೇಶಕ್ಕೆ ನನ್ನನ್ನು ಯಾಕೋ ಹೇಳ್ತಿದ್ದೀರಾ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ವೈಕುಂಠ ತುಂಬ ಬೇಜಾರು ಮಾಡ್ಕೊತಿರ್ತಾನೆ. ಆವಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಇವ್ನ ಮಾತು ಕೇಳ್ಕೊಂಡು ನೀನು ಯಾಕೆ ಕಣ್ಣೀರು ಹಾಕ್ತಿದ್ಯಾ, ಸುಮ್ಮನಿರು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಇವ್ನ ಮಾತನ್ನ ಯಾರು ನಂಬಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೊತಿ ಅನ್ಬೇಕಾದ್ರೆ ಚಪ್ಪಳೆ ಹಾಕೊಂಡು ವೈಕುಂಠ ಹೇಳ್ತಾ ಇರ್ತಾನೆ, ಈ ಜ್ಯೋತಿವನ ಮಾತನ್ನ ನಂಬೇಡಿ, ಹಾಗೆ ಪಾರಿಜಾತ ನಿಮ್ಮ ಮನೆ ಮಗಳನ್ನ ಬೀದಿ ಪಾಲ್ ಮಾಡಿದಾಳೆ, ಇದು ನಿಜವಾಗ್ಲೂ ಜ್ಯೋತಿವ ಈ ಮನೆ ಮಗಳಲ್ಲ ಅಂತ ಹೇಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸ್ ಬಂದೇ ಬಿಡ್ತಾರೆ. ಪೊಲೀಸ್ ಬಂದು ದಶರಥನಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇರ್ತಾರೆ, ಸುಮಿತ್ರಾ ಅವನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅವನನ್ನು ನಾವು ಕರ್ಕೊ ಬಂದಿದ್ದೀವಿ ಅಂತ ಅಂದಾಗ ಜ್ಯೋತಿಕಾ ಪಾರಿಜಾತನಿಗೆ ಶಾಕ್ ಆಗುತ್ತೆ. ಮನೆಯವರೆಲ್ಲರೂ ಯಾರು ಎಲ್ಲಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಪೊಲೀಸ್ ಹೇಳ್ತಾ ಇರ್ತಾರೆ, ಅವ್ನ ಕಾರು ಎಲ್ಲ ನಮಗೆ ಸಿಕ್ಕಿದೆ, ಯಾಕೆ ಅರೆಸ್ಟ್ ಮಾಡಿದ್ದಾನೆ ಅಂತಲೂ ಸಹ ಹೇಳ್ತೀನಿ, ಅವನು ಯಾಕೆ ನಿಮಗೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ ಅಂತಲೂ ನಮಗೆ ಹೇಳಿದ್ದಾನೆ ಅಂತ ಹೇಳಿದಾಗ ಪಾರಿಜಾತಗೆ ಶಾಕ್ ಆಗ್ತಾ ಇರುತ್ತೆ. ವೈಕುಂಠ ಹೇಳ್ತಾ ಇರ್ತಾನೆ, ಹಾಂ ಸತ್ಯ ಹೇಳಿ, ಇವರೇ ತಾನೇ ಮಾಡಿಸಿರೋದು, ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಿರ್ಬೇಕಾದ್ರೆ ಪೊಲೀಸು ಸಹ ಅವನನ್ನ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಮತ್ತೆ ಪಾರಿಜಾತ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ದಶರಥ ಯಾವ ರೀತಿ ಮಾತಾಡ್ತಿದ್ದಾನೆ, ನನ್ನ ಸ್ವಂತದವನಂತ ಇರೋಕ್ಕೊಂದು ಜಾಗ, ಊಟ, ನೆಲೆ, ಖರ್ಚಿಗೆಲ್ಲ ದುಡ್ಡು ಕೊಡ್ತಿದ್ದೆ, ಆದರೆ ಇವಾಗ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ವೈಕುಂಠ ವಿಚಿತ್ರವಾಗಿ ಹಾಡ್ತಾ ಇರ್ತಾನೆ. ಆಗ ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಚಲೋಗಿ ನಾಟಕ ಮಾಡ್ತೀರಾ, ಖಂಡಿತ ಗೊತ್ತಾಗುತ್ತೆ ಯಾರು ಕೊಲೆಗಾರ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಶಾಕ್ ಆಗಿ ಹಾಗೆ ನಿಂತ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.